ಗೆಳೆಯರೇ, ಒಂದು ಸಣ್ಣ ಹಳ್ಳಿಯಲ್ಲಿ 17 ವರ್ಷದ ಹುಡುಗ ರಾಕೇಶ್ ಅವನ ತಂದೆಯ ಜೊತೆ ವಾಸಿಸುತ್ತಿದ್ದನು. ಅವರ ಜೀವನವು ಕಷ್ಟಗಳಿಂದ ಕೂಡಿತು. ದೊಡ್ಡ ಮನೆ ಇರಲಿಲ್ಲ, ತೋಟವೂ ಇರಲಿಲ್ಲ. ಮುರಿದ ಗುಡಿಸಲಿನಲ್ಲಿ ವಾಸಿಸಿದಂತ ಜೀವನ ಇತ್ತು. ಅವರಿಗೆ ತಿನ್ನಲು ಆಹಾರವೂ ಕೂಡ ಇರಲಿಲ್ಲ. ಹಳ್ಳಿಯ ಅಂಚಿನಲ್ಲಿರುವ ಹಾದಿಯ ಪಕ್ಕದಲ್ಲಿರುವ ಗುಡಿಸಲಿನಲ್ಲಿ ವಾಸವಾಗಿದ್ದರು. ಛಾವಣಿಯ ಮೇಲಿನಿಂದ ಮಳೆನೀರು ಸೋರುತ್ತಿತ್ತು. ಒಂದು ದಿನದ ಸಂಬಳ ಸಿಗದಿದ್ದರೆ ಅವರು ಹಸಿವಿನಿಂದ ಮಲಗಬೇಕಾಗುತ್ತಿತ್ತು. ರಾಕೇಶ್ ಮತ್ತು ಅವರ ತಂದೆ ಹೊಲಗಳಲ್ಲಿ ಕೆಲಸ ಮಾಡುವ ಮೂಲಕ ತಮ್ಮ ಜೀವನವನ್ನು ನಡೆಸುತ್ತಿದ್ದರು. ಕೆಲವೊಮ್ಮೆ ರೈತರು ಹೊಲದಲ್ಲಿ ಬೆಳೆಗಳನ್ನು ಕಟಾವು ಮಾಡಿದಾಗ ಅವನು ಕೆಲವೊಮ್ಮೆ ಎತ್ತುಗಳನ್ನು ಓಡಿಸುತ್ತಾನೆ ಅಥವಾ ನೀರು ಹಾಯಿಸುವ ಕೆಲಸ ಮಾಡುತ್ತಾನೆ. ಅವರಿಗೆ ಸ್ವಂತ ಭೂಮಿಯೇ ಇರಲಿಲ್ಲ. ವಾಸ್ತವವಾಗಿ ಅಲ್ಲಿ ಯಾವ ಭೂಮಿ ಇದ್ದದೋ ಅದು ಸಾಲವನ್ನು ಮರುಪಾವತಿಸಲು ಹೋಗಿತ್ತು. ರಾಕೇಶ್ ಅವರ ತಂದೆಗೆ ಹಳೆಯ ಸಾಲವಿತ್ತು. ಹಣವನ್ನು ಮರುಪಾವತಿಸಲು ಸಾಧ್ಯವಾಗದ ಕಾರಣ ಸಾಲಗಾರರು ತಮ್ಮ ಹೆಸರಿನಲ್ಲಿರುವ ಭೂಮಿಯನ್ನು ಪಡೆದರು. ಭೂಮಿ ಕೈಮೀರಿ ಹೋದ ತಕ್ಷಣ ಅವರಿಗೆ ಕೆಲಸ ಬಿಡದೆ ಬೇರೆ ದಾರಿ ಇರಲಿಲ್ಲ. ಈ ಕ್ಷಣದಲ್ಲಿ ಅವರು ಹೆಚ್ಚು ಮೌನ ಮತ್ತು ದುಃಖವಾಯಿತು. ರಾಕೇಶ್ ಅವರ ತಂದೆಗೆ ಈ ಜೀವನ ಎಷ್ಟು ಕಷ್ಟ ಎಂದು ತಿಳಿಯಿತು. ಆದರೆ ಅವರು ಯಾವಾಗಲೂ ತಮ್ಮ ಮಗನಿಗೆ ಅದೇ ವಿಷಯವನ್ನು ಕಲಿಸಿದರು. ನನ್ನ ಮಗ ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡಿಲ್ಲ. ಹೆದರಬೇಡಿ. ಪರಿಸ್ಥಿತಿ ಎಷ್ಟೇ ಕೆಟ್ಟದ್ದಾಗಿದ್ದರೂ ಕಷ್ಟಪಟ್ಟು ದುಡಿಯುವವನು ಎಂದಿಗೂ ಹಸಿವಿನಿಂದ ಸಾಯುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡರು. ಆದರೆ ಆತನಿಗೆ ದಿನವೂ ಹಸಿವಾಗುತ್ತಿತ್ತು. ದಿನವಿಡೀ ಹೊಲಗಳಲ್ಲಿ ಬೆವರು ಸುರಿಸುತ್ತಿದ್ದರೂ ರಾತ್ರಿಯಲ್ಲಿ ಹೊಟ್ಟೆ ಖಾಲಿಯಾಗಿರುವುದು ಅನೇಕ ಬಾರಿಯಾಯಿತು. ಒಂದು ದಿನ ರಾಕೇಶ್ ಅವರ ತಂದೆಯ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟಿತು. ಅವರು ದೀರ್ಘಕಾಲದವರೆಗೆ ದುರ್ಬಲರಾಗಿದ್ದರು. ಆದರೆ ಈ ಬಾರಿ ರೋಗವು ಅವರನ್ನು ಹಾಸಿಗೆಯಿಂದ ಏಳಲು ಬಿಡಲಿಲ್ಲ. ಚಿಕಿತ್ಸೆ ಕೊಡಿಸಲು ಹಣವಿರಲಿಲ್ಲ ಮತ್ತು ಸಹಾಯ ಮಾಡಲು ಯಾರೂ ಇರಲಿಲ್ಲ. ಕಷ್ಟವನ್ನು ತೋರಿಸುವ ಬದಲು ಹಳ್ಳಿಯ ಜನರು ಅಂತರವನ್ನು ಸೃಷ್ಟಿಸಲು ಪ್ರಾರಂಭಿಸಿದರು. ಈ ಮಗು ಅನಾಥವಾಗಿದ್ದರೆ ನಾವೇಕೆ ಇರಬೇಕು ಎಂದು ಅವರು ಯೋಚಿಸಿದರು. ಹೊರೆ ತೆಗೆದುಕೊಳ್ಳಿ. ಕೆಲವೇ ದಿನಗಳಲ್ಲಿ ರಾಕೇಶ್ ತನ್ನ ತಂದೆಯನ್ನು ಕಳೆದುಕೊಂಡನು. ಈ ಲೋಕದಲ್ಲಿ ಅವನು ಏಕಾಂಗಿಯಾಗಿದ್ದನು. ಅವನಿಗೆ ಕುಟುಂಬವೂ ಇರಲಿಲ್ಲ, ಸ್ನೇಹಿತರೂ ಇರಲಿಲ್ಲ. ಆತನ ತಂದೆಯ ಅಂತ್ಯಕ್ರಿಯೆಯಲ್ಲಿ ಗ್ರಾಮಸ್ಥರು ಸಹಾಯ ಮಾಡಿದರು. ನಂತರ ಅವರೆಲ್ಲರೂ ಆತನ ಕಡೆಗೆ ತಿರುಗಿ ನೋಡಿದರು. ರಾಕೇಶನ ಹೃದಯವು ಮುರಿದು ಹೋಯಿತು. ಜನರು ಆತ ಕೆಲಸ ಮಾಡುವುದನ್ನು ಬಯಸಲಿಲ್ಲ. ಅದು ಮಗು ಎಂದು ಅವರು ಹೇಳುತ್ತಾರೆ. ಅದರಿಂದ ನೀವು ಏನು ಮಾಡುತ್ತೀರಿ? ಆತನ ಬಗ್ಗೆ ಯಾರಿಗೂ ಅನುಕಂಪವಿಲ್ಲ. ಆತ ತನ್ನ ಗುಡಿಸಲಿನ ಹೊರಗೆ ಕುಳಿತಿದ್ದ. ನನ್ನ ತಲೆಯಲ್ಲಿ ಒಂದೇ ಒಂದು ಪ್ರಶ್ನೆ ಇತ್ತು. ಈಗ ನಾನು ಏನು ಮಾಡಬೇಕು? ಒಂದು ರಾತ್ರಿ ಹಸಿವು ಅವನ ಕಣ್ಣುಗಳಿಂದ ನಿದ್ರೆಯನ್ನು ಕಸಿದುಕೊಂಡಾಗ ರಾಕೇಶ್ ದೃಢ ನಿಶ್ಚಯ ಮಾಡಿದನು. ನನಗೆ ಈಗ ಹಳ್ಳಿಯಲ್ಲಿ ಯಾರೂ ಇಲ್ಲ. ನಾನು ಇಲ್ಲಿ ಹಸಿವಿನಿಂದ ಸಾಯಲಿದ್ದೇನೆ. ನಾನು ಬೇರೆ ಊರಿಗೆ ಹೋಗಬೇಕು. ಅವನು ಒಂದು ಹಳೆಯ ಬಾಟಲಿಯನ್ನು ಎತ್ತಿಕೊಂಡನು. ಮಡಕೆಯಲ್ಲಿ 2 ಅಥವಾ 3 ಹರಿದ ಬಟ್ಟೆಗಳು ಮಾತ್ರ ಇದ್ದವು. ದೇಹದ ಮೇಲೆ ಬಟ್ಟೆಗಳಿದ್ದವು. ಆತ ಯಾರಿಗೂ ಹೇಳದೆ ಹಳ್ಳಿಯಿಂದ ಹೊರಟು ಹೋದನು. ಆತ ನಿರ್ಜನವಾದ ರಸ್ತೆಯಲ್ಲಿ ನಡೆಯುತ್ತಿದ್ದನು. ದಿನಗಳು ಕಳೆದವು. ಹಸಿವು ಮತ್ತು ಆಯಾಸವು ಅವನನ್ನು ದುರ್ಬಲಗೊಳಿಸಿತ್ತು. ಆಗಲೇ ಅವರು ಎತ್ತಿನ ಗಾಡಿಯ ಚಕ್ರವು ರಸ್ತೆಯ ಬದಿಯಲ್ಲಿ ಬಿದ್ದಿರುವುದನ್ನು ಮತ್ತು ಗಾಡಿಯ ಮಾಲೀಕರು ತೊಂದರೆಯಲ್ಲಿ ನಿಂತಿರುವುದನ್ನು ನೋಡಿದರು. ರಾಕೇಶನ್ನು ನೋಡಿದ ಕೂಡಲೇ ರೈತನು ತನ್ನ ಧ್ವನಿಯನ್ನು ಎತ್ತಿ ಕರೆದನು. ಏ ಹುಡುಗ, ಇಲ್ಲಿಗೆ ಬಾ. ದಯವಿಟ್ಟು ನನಗೆ ಸಹಾಯ ಮಾಡು. ಈ ಚಕ್ರವನ್ನು ಹಾಕಲು ನನಗೆ ಸಹಾಯ ಮಾಡು. ರಾಕೇಶ್ ಯೋಚಿಸದೆ ಅವರ ಕಡೆಗೆ ಸಾಗಿದನು ಮತ್ತು ತನ್ನ ಎಲ್ಲಾ ಶಕ್ತಿಯನ್ನು ಹಾಕುವ ಮೂಲಕ ಚಕ್ರದ ಬಂಡಿ ಜೋಡಿಸಲು ಸಹಾಯ ಮಾಡಿದನು. ರೈತರು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟರು. ಧನ್ಯವಾದಗಳು ಹುಡುಗ. ನಿನ್ನ ಸಹಾಯವಿಲ್ಲದೆ ಇದು ತುಂಬಾ ಕಷ್ಟವಾಗುತ್ತಿತ್ತು. ಆದರೆ ಅದಕ್ಕಾಗಿ ನೀನು ಎಲ್ಲಿಗೆ ಹೋಗ್ತಿದ್ದೀಯಾ ಅಂದಾಗ ರಾಕೇಶ್ ಸಣ್ಣ ಧ್ವನಿಯಲ್ಲಿ ಗೊತ್ತಿಲ್ಲ ಎಂದು ಉತ್ತರಿಸಿದನು. ನಾನು ಎಲ್ಲಿಗೋ ಹೋಗ್ತಿದ್ದೇನೆ. ಯಾಕೆ ಹೇಳು? ಹಳ್ಳಿಯಿಂದ ಹೊರಟು ಹೋಗ್ತಿದ್ದೀಯಾ ಎಂದು ರೈತನು ಕೇಳಿದನು. ಹಳ್ಳಿಯಿಂದ ಹೊರಟು ಹೋದರೆ ಏನಾಯಿತು ಎಂದಾಗ ರಾಕೇಶ್ ಅಳುತ್ತಾ ಎಲ್ಲಾ ಕಥೆಯನ್ನು ಅವರಿಗೆ ಹೇಳಿದನು. ತಂದೆಯ ಸಾವು, ಸಾಲಗಾರರ ಭೂ ಪಡೆದುಕೊಂಡಿದ್ದು, ಹಸಿವಿನಿಂದ ಮಲಗಬೇಕಾದ ಪರಿಸ್ಥಿತಿ ಬಂದಿದೆ ಎಂದಾಗ ರೈತನು ಸ್ವಲ್ಪ ಹೊತ್ತು ಮೌನವಾಗಿ ನಿಂತುಕೊಂಡನು. ನಂತರ ಆತನು, ಹುಡುಗ, ನಾನು ಅಷ್ಟೊಂದು ಶ್ರೀಮಂತನಲ್ಲ. ನಾನು ಚಿಕ್ಕ ಗಡಿಯಲ್ಲಿ ನಗರಕ್ಕೆ ಹೋಗುತ್ತೇನೆ. ನಾನು ಅಲ್ಲಿಂದ ಕೆಲವು ವಸ್ತುಗಳನ್ನು ತಂದು ಹಳ್ಳಿಯಲ್ಲಿ ಮಾರಾಟ ಮಾಡುತ್ತೇನೆ. ಆದರೆ ನೀವು ಬಯಸಿದರೆ ನಾನು ನಿಮ್ಮನ್ನು ನಗರಕ್ಕೆ ಕರೆದು ಹೋಗಿ ಬಿಡಬಹುದು. ಅಲ್ಲಿ ನಿನಗೆ ಕೆಲಸವಿರುತ್ತದೆ. ನಿನ್ನ ಗ್ರಾಮದಲ್ಲಿ ಉತ್ತಮ ಜೀವನವನ್ನು ಪಡೆಯುತ್ತೀಯಾ ಅಂತ ರೈತನ ಕಣ್ಣುಗಳಲ್ಲಿ ಭರವಸೆ ಕಾಣಿಸಿತು. ನಂತರ ರಾಕೇಶ್ ಹೇಳಿದನು, ಸರಿ, ನನ್ನನ್ನು ಅಲ್ಲಿ ಬಿಟ್ಟು ಬಿಡಿ. ರೈತನು ತನ್ನ ಗಡಿಯಲ್ಲಿ ಕುಳಿತನು. ರಸ್ತೆ ಉದ್ದವಾಗಿತ್ತು. ಆದರೆ ರೈತನು ತನ್ನ ಮನೋಸ್ಥೈರ್ಯವನ್ನು ಕಾಪಾಡಿಕೊಳ್ಳಲು ಆತನೊಂದಿಗೆ ಮಾತನಾಡುತ್ತಲೇ ಇದ್ದನು. ಆತ ವಿವರಿಸಿದ, ನೋಡಿ ಹುಡುಗ, ಈ ಜಗತ್ತು ತುಂಬಾ ಕಠಿಣವಾಗಿದೆ. ಅರ್ಥವಿಲ್ಲದೆ ಇಲ್ಲಿ ಯಾರೂ ಬೆಂಬಲ ನೀಡುವುದಿಲ್ಲ. ನೀನು ನನ್ನನ್ನು ನೀನು ನಂಬಬೇಕು. ಕಷ್ಟಪಟ್ಟು ಕೆಲಸ ಮಾಡಲು ಎಂದಿಗೂ ಹಿಂಜರಿಯಬೇಡಿ.
ಮತ್ತು ಕಷ್ಟಪಟ್ಟು ಕೆಲಸ ಮಾಡಲು ಎಂದಿಗೂ ನಾಚಿಕೆ ಪಡಬೇಡಿ. ಅದು ನಿನ್ನ ಗೆಲುವಿನ ದಾರಿ. ಆ ರೈತನ ಈ ಮಾತುಗಳು ರಾಕೇಶನ ಹೃದಯ ಮುಟ್ಟಿತು. ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ತನ್ನ ಕೈಗಳನ್ನು ಜೋಡಿಸಿ, ಅಂಕಲ್, ನೀವು ನನಗೆ ದೇವರ ಹಾಗೆ ಎಂದು ಕೈ ಮುಗಿದನು. ರೈತನು ಅವನ ಕಣ್ಣೀರನ್ನು ಒರೆಸಿದ. ನಿಮ್ಮ ಜೀವನದಲ್ಲಿ ಎಂದಿಗೂ ನಿಮ್ಮ ಕಣ್ಣನ್ನು ಮಿಟುಕಿಸಬೇಡಿ. ಇದು ಮಹಿಳೆಯರ ಕೆಲಸ. ಈಗ ನೀವು ನಿಮ್ಮಲ್ಲಿರುವ ಮಗುವನ್ನು ತೊಡೆದುಕೊಳ್ಳಬೇಕು ಮತ್ತು ಮನುಷ್ಯನಾಗಬೇಕು. ಇದು ರಾಕೇಶನ ಹೃದಯವನ್ನು ಮುಟ್ಟಿತು. ಅವನು ರೈತನನ್ನು ಮೌನವಾಗಿ ನೋಡಿದನು. ಕೆಲವು ಗಂಟೆಗಳ ಪ್ರಯಾಣದ ನಂತರ ಅವರು ಒಂದು ಸಣ್ಣ ಪಟ್ಟಣಕ್ಕೆ ಬಂದು ತಲುಪಿದರು. ಅದು ದೊಡ್ಡ ನಗರವಾಗಿರಲಿಲ್ಲ, ಆದರೆ ಅದು ಹಳ್ಳಿಗಿಂತ ಚೆನ್ನಾಗಿತ್ತು. ಬಸ್ ನಿಲ್ದಾಣವೂ ಮತ್ತು ರೈಲ್ವೆ ನಿಲ್ದಾಣವೂ ಇತ್ತು. ಕೆಲವು ಅಂಗಡಿಗಳು, ಸ್ವಲ್ಪ ಜನದಂಡಿಕೆ ಮತ್ತು ಜೀವನದಲ್ಲಿ ವೇಗದ ಪ್ರಜ್ಞೆ. ರೈತನು ರಾಕೇಶನ್ನು ರೈಲ್ವೆ ನಿಲ್ದಾಣಕ್ಕೆ ಇಳಿಸಿ, ಇಲ್ಲಿ ನಿನಗೆ ಕೆಲಸ ಸಿಗುತ್ತದೆ ಎಂದು ಹೇಳಿದನು. ನಾನು ಈಗ ಹೋಗುತ್ತೇನೆ. ಕಷ್ಟಪಟ್ಟು ಕೆಲಸ ಮಾಡು, ಬಿಟ್ಟುಕೊಡಬೇಡ. ಆತ ರಾಕೇಶನಿಗೆ ಊಟ ಮಾಡಲು ಸ್ವಲ್ಪ ದುಡ್ಡನ್ನು ಕೊಟ್ಟನು. ರಾಕೇಶನ ಹೃದಯ ತುಂಬಿ ತುಳುಕಿತು. ಅವನು ಆ ರೈತನ ಪಾದಗಳನ್ನು ಮುಟ್ಟಿ, ಅಂಕಲ್, ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯಲಿಲ್ಲ. ರೈತನು ಮುಗುಳ್ನಕ್ಕಿ, ಧನ್ಯವಾದಗಳು ಹುಡುಗ. ಈ ಜಗತ್ತು ನಿನಗೆ ಬಹಳಷ್ಟು ಕಲಿಸುತ್ತದೆ. ಇದು ಕೇವಲ ನಿನ್ನ ಹೃದಯವನ್ನು ಸದೃಢವಾಗಿಡಬೇಕು. ಮತ್ತು ಆತ ತನ್ನ ಗಾಡಿ ಕಡೆ ಹಿಂತಿರುಗಿದನು. ಸಮಯ ಸಂಜೆಯಾಗಿತ್ತು. ರಾಕೇಶ್ ರೈಲ್ವೆ ನಿಲ್ದಾಣದ ಹೊರಗೆ ಒಬ್ಬನೇ ನಿಂತಿದ್ದನು. ಮುಂದೆ 2 ಅಂಗಡಿಗಳಿದ್ದವು ಮತ್ತು ನಿಲ್ದಾಣದ ಬಳಿ ಕೆಲವು ಅಂಗಡಿಗಳು ಕಂಡುಬಂದವು. ಹೊರಗೆ ಪ್ರಯಾಣಿಕರ ಕಾರುಗಳು ಕಾಯುತ್ತಿದ್ದವು. ಈಗ ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದನು. ಆತನ ಬಳಿ ಹಣವೂ ಇರಲಿಲ್ಲ, ಉದ್ಯೋಗವೂ ಇರಲಿಲ್ಲ. ನಂತರ ಮೋಡ ಕವಿದು ಮಳೆ ಬರಲು ಪ್ರಾರಂಭಿಸಿತು. ರಾಕೇಶ್ ಬೇಗನೆ ರೈಲ್ವೆ ನಿಲ್ದಾಣಕ್ಕೆ ಬಂದನು. ಚಿಕ್ಕಪುರದರಕ್ಕೆ ರಾಕೇಶನಿಗೆ ಈಗ 17 ವರ್ಷ ವಯಸ್ಸಾಗಿತ್ತು. ಅವನಿಗೆ ಅನುಭವ ಚೆನ್ನಾಗಿತ್ತು. ಅವನಿಗೆ ಆತ್ಮವಿಶ್ವಾಸವಿತ್ತು ಮತ್ತು ಈಗ ಅವನಿಗೆ ಕನಸಿದೆ. ಸ್ಟೇಷನ್ ಮಾಸ್ಟರ್ನ ಸಹಾಯದಿಂದ ಅನುಮತಿ ಪಡೆಯಲಾಯಿತು. ರಾಕೇಶ್ ತಮ್ಮ ಉಳಿತಾಯಗಳಿಂದ ರೈಲ್ವೆ ನಿಲ್ದಾಣದಲ್ಲಿಯೇ ಒಂದು ಸಣ್ಣ ಹಣ್ಣು ಮತ್ತು ಜ್ಯೂಸ್ ಅಂಗಡಿಯನ್ನು ತೆರೆದರು. ಅಂಗಡಿ ಖಾಲಿಯಾಗಿತ್ತು. ಪ್ರಯಾಣಿಕರಿಗೆ ಆಸನ ವ್ಯವಸ್ಥೆ ಮಾಡಲಾಯಿತು. ಅಂಗಡಿಯ ಪ್ರಾರಂಭದ ದಿನದಂದು ರಾಕೇಶ್ ಸ್ಟೇಷನ್ ಮಾಸ್ಟರ್ಗೆ ಧನ್ಯವಾದ ತಿಳಿಸಿ ಹೇಳಿದನು, ಇದೆಲ್ಲವೂ ನಿಮ್ಮದಿಂದಲೇ. ನೀವು ಇಲ್ಲದಿದ್ದರೆ ನಾನು ಇಂದು ಇಲ್ಲಿ ಇರಲಿಲ್ಲ. ಸ್ಟೇಷನ್ ಮಾಸ್ಟರ್ ಹೇಳಿದರು, ಇಲ್ಲ ಮಗನೇ, ಪರಿಶ್ರಮ ನಿಮ್ಮದು. ನೀವು ಪರಿಸ್ಥಿತಿಯನ್ನು ಬಿಟ್ಟುಕೊಡಲಿಲ್ಲ. ಅದಕ್ಕಾಗಿಯೇ ನೀವು ಇಂದು ಇಲ್ಲಿ ಇದ್ದೀರಿ. ಕಷ್ಟಪಟ್ಟು ದುಡಿಯುವವರು ದೇವರನ್ನು ಬೆಂಬಲಿಸುತ್ತಾರೆ ಎಂಬುದನ್ನು ನೆನಪಿನಲ್ಲಿಡು. ರಾಕೇಶ್ ದಂಗಾದನು. ಅವನ ಕಣ್ಣುಗಳಲ್ಲಿ ನೀರು ಬರಲು ಪ್ರಾರಂಭಿಸಿತು. ಆದರೆ ಆತನಿಗೆ ಆ ರೈತನ ನೆನಪಾಯಿತು. ಜೀವನದಲ್ಲಿ ನಿಮ್ಮ ಕಣ್ಣನ್ನು ಮುಚ್ಚಬೇಡಿ. ರೈಲ್ವೆ ನಿಲ್ದಾಣದಲ್ಲಿರುವ ರಾಕೇಶ್ ಹಣ್ಣು ಮತ್ತು ಜ್ಯೂಸ್ ಅಂಗಡಿ ಈಗ ಅವನ ಹೊಸ ಗುರುತಾಯಿತು. ಇದು ಅವನು ಕೆಲವೊಮ್ಮೆ ಹಸಿವಿನಿಂದ ಬಾಯಾರಿಕೆಯ ರಾತ್ರಿಗಳನ್ನು ಕಳೆದ ನಿಲ್ದಾಣವಾಗಿತ್ತು. ಈಗ ಅವನಲ್ಲೊಂದು ಅಂಗಡಿ ಇತ್ತು. ಅಂಗಡಿ ಚಿಕ್ಕದಾಗಿತ್ತು, ಆದರೆ ತುಂಬಾ ಸ್ವಚ್ಛ ಮತ್ತು ವ್ಯವಸ್ಥಿತವಾಗಿತ್ತು ಮತ್ತು ತಾಜಾ ಹಣ್ಣುಗಳ ಪರಿಮಳ ಸುತ್ತಲೂ ಹರಡಿತ್ತು. ಆಕರ್ಷಣೆಗಾಗಿ ಚಿಕ್ಕ ಗಣ್ಣಾಸುಗಳನ್ನು ಅಲಂಕರಿಸಲಾಗಿದೆ. ಈ ಅಂಗಡಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ರಾಕೇಶ್ ಅವರು ಮುಂಜಾನೆ ಅಂಗಡಿಯನ್ನು ತೆರೆದು ಗ್ರಾಹಕರನ್ನು ಪೂರ್ಣ ಉತ್ಸಾಹದಿಂದ ಸ್ವಾಗತಿಸುತ್ತಿದ್ದನು. ಬನ್ನಿ ಸರ್, ತಾಜಾ ಹಣ್ಣುಗಳು, ತಂಪು ಪಾನೀಯಗಳು ಎಲ್ಲವೂ ಲಭ್ಯವಿರುತ್ತದೆ. ಅವರ ನಗು ಮತ್ತು ನಮ್ರತೆಯಿಂದ ಜನರು ಪ್ರಭಾವಿತನಾದನು. ಸಮಯಕ್ಕೆ ಸರಿಯಾಗಿ ಪ್ರಯಾಣಿಕರಿಗೆ ಸರಿಯಾದ ಸಾಮಾನುಗಳನ್ನು ನೀಡುವುದು, ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸುವುದು, ಇದಕ್ಕಾಗಿ ಅವರು ತುಂಬಾ ಶ್ರಮಿಸಿದರು. ಕೆಲವೇ ಮಹಿನೆಗಳಲ್ಲಿ ಅವರ ಅಂಗಡಿ ರೈಲ್ವೆ ನಿಲ್ದಾಣದಲ್ಲಿ ಪಟ್ಟಣದ ಚರ್ಚೆಯ ವಿಷಯವಾಯಿತು. ಇತರ ಅಂಗಡಿಯವರು ಸಹ ಅವನನ್ನು ಹೊಗಳಿದರು. ನೋಡಿ, ಒಮ್ಮೆ ಸ್ಟೇಷನ್ ಕಟ್ಟೆಯ ಮೇಲೆ ಮಲಗಿದ್ದ ಅದೇ ಹುಡುಗ, ಅವನು ಇಂದು ತನ್ನ ಸ್ವಂತ ಅಂಗಡಿಯನ್ನು ನಡೆಸುತ್ತಿದ್ದಾನೆ. ಇದು ರಾಕೇಶನ ಹೆಮ್ಮೆಯ ಕ್ಷಣವಾಗಿತ್ತು. ಆದರೆ ಅವನು ಎಂದಿಗೂ ದೂರು ನೀಡಲಿಲ್ಲ. ಇದೆಲ್ಲವೂ ತನ್ನ ಕಷ್ಟ ಪರಿಶ್ರಮ ಮತ್ತು ಸ್ಟೇಷನ್ ಮಾಸ್ಟರ್ನ ಮಾರ್ಗದರ್ಶನದಿಂದ ಸಾಧ್ಯವಾಗಿದೆ ಎಂದು ಆತನಿಗೆ ತಿಳಿಯಿತು. ಸ್ಟೇಷನ್ ಮಾಸ್ಟರ್ ಸಹ ಅಂಗಡಿಗೆ ಬಂದು ನಗಿ ಹೇಳಿದರು, ಮಗನೇ, ನೀನು ಇದೆಲ್ಲವನ್ನೂ ನಿನ್ನ ಸ್ವಂತ ಉತ್ಸಾಹದಿಂದ ಮಾಡಿದೆ. ನೀನು ಇಲ್ಲಿನ ಕಟ್ಟೆಯ ಮೇಲೆ ಹಸಿವಿನಿಂದ ಕಳೆದ ಮೊದಲ ರಾತ್ರಿ ನಿನಗೆ ನೆನಪಿದೆಯಾ ಎಂದಾಗ ರಾಕೇಶನ ಕಣ್ಣುಗಳು ಕೆಂಪಾದವು. ಆದರೆ ಆತ ತನ್ನನ್ನು ತಾನು ನೋಡಿಕೊಳ್ಳುತ್ತಾನೆ. ಆ ರಾತ್ರಿಗಳೇ ನನ್ನನ್ನು ಈಗ ಬಲಪಡಿಸಿತು. ನಾನು ಕೈಬಿಟ್ಟಿದ್ದರೆ ಬಹುಶಃ ನಾನು ಇಂದು ಇಲ್ಲಿ ಇರಲಿಲ್ಲ. ಈ ಕಥೆಯ ಇನ್ನೂ ಮುಂದುವರಿಯುತ್ತದೆ. ಮುಂದಿನ ಕಥೆ ಬೇಕಾದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.